ಅವರು ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ವರದಿ ಹೊರಗಡೆ ಬರೋವರೆಗೂ ಕಾಯ್ದೇನೇನೆ ಇವರು ದಿನಬೆಳಗ್ಗೆ ಎದ್ದು ಜನಗಳನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ. ಇಲ್ಲಿಯವರೆಗೆ ಆ ಸಂತ್ರಸ್ತರ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಡಿಯೋ ಆಡಿಯೋ ಅವೆಲ್ಲ ಮಾಡಿದ್ದು ಯಾರು? ಅವರೇ ಸೇಮ್ ಪರ್ಸನ್. ಇಡೀ ಪ್ರಪಂಚದಲ್ಲಿ ಮಾನ ಮರ್ಯಾದೆ ಹರಾಜು ಆಗ್ತಾ ಇದೆ. ಮಾಸ್ ರೇಪಿಸ್ಟ್ ಜೊತೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನಂಟಿಸ್ತಾನೆ ಇಟ್ಕೊಂಡವ್ರೆ ಅಂತ ಮಾಧ್ಯಮದಲ್ಲಿ ಹೆಡ್ಲೈನಲ್ಲಿ ಬರ್ತಾ ಇದೆ. ಆಸ್ಟ್ರೇಲಿಯನ್ ನ್ಯೂಸ್ ಪತ್ರಿಕೆಯಲ್ಲಿ ಮಾಸ್ ರೇಪಿಸ್ಟ್ ಈಸ್ ಇನ್ ರಿಲೇಷನ್ಶಿಪ್ ವಿತ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ ಬರ್ದವ್ರೆ. ಹೆಡ್ಲೈನಲ್ಲಿ ಮಾಸ್ ರೇಪಿಸ್ಟ್ ಅಂತ ಬರ್ದವ್ರೆ. ಪ್ರಜ್ವಲ್ನ ಅವರು ಈಸ್ ಇನ್ ರಿಲೇಷನ್ಶಿಪ್ ವಿತ್ ನರೇಂದ್ರ ಮೋದಿ ಅಂತ ಬರ್ದವ್ರೆ. ನರೇಂದ್ರ ಮೋದಿ ಹಸ್ ಟೇಕನ್ ಇನಿಷಿಯೇಷನ್ ಇನ್ ಕ್ಯಾನ್ವಾಸಿಂಗ್ ಇನ್ ಫೇವರ್ ಆಫ್ ಪ್ರಜ್ವಲ್ ರೇವಣ್ಣ ಅಂತ ಬರ್ದವ್ರೆ. ಆ ಫೋಟೋ ಹಾಕಿದ್ದಾರೆ, ಕೈ ಎತ್ತಿ ತೋರಿಸುವಂಥ ಫೋಟೋ ಹಾಕಿದ್ದಾರೆ. 100ಕ್ಕೂ 100ರಷ್ಟು ಅಮಿತ್ ಶಾ ಅವರಿಗೆ ಗೊತ್ತಿತ್ತು, ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿತ್ತು. ಕುಮಾರಸ್ವಾಮಿಯವರು ಹಾಸನಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಅವರ ಕೈನ ಎತ್ತಿ ಕೈ ಮುಗಿದು ಜನಗಳಿಗೆ ಕೇಳ್ಕೊತಾರೆ, ಬೇಡ್ಕೊಂತಾರೆ, ದಯಮಾಡಿ ಇದೊಂದು ಸಾರಿ ಹುಡುಗ ತಪ್ಪು ಮಾಡಿಬಿಟ್ಟು ಅವನೇ ಕ್ಷಮಿಸ್ಬಿಡಿ 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 ಸ್ವಾಮಿ ಅಂತ 3 ಸರಿ ಹೇಳ್ತಾರೆ. ಯಾವುದಕ್ಕೆ ಏನಕ್ಕೆ ಕ್ಷಮಿಸ್ಬೇಕು ಅಂತ ಅಲ್ಲಿ ಜನಗಳೇ ದಿಗ್ಭ್ರಮೆ ಆದರು. ಏನಕ್ಕೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ. ರೇಪ್ ಮಾಡಿಬಿಟ್ಟವನೇ ಸುಮಾರು ಜನನ, ಇವನ್ನ ಕ್ಷಮಿಸ್ಬಿಡಿ ಇದೊಂದು ಸಾರಿ ಅಂತ ಕೇಳ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಅವತ್ತು ನೀವು ಕ್ಷಮಿಸ್ಬಿಡಿ ಅಂತ ಕೇಳಿದ್ರಿ ಅಂತ ದಯಮಾಡಿ ಕ್ಲಾರಿಫಿಕೇಶನ್ ಕೊಡಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ, ಕುಮಾರಸ್ವಾಮಿಯವರೇ, ದಯಮಾಡಿ ಹೇಳ್ಬೇಕು. ದಿನಬೆಳಗ್ಗೆ ನಿಮ್ಮ ವಿರುದ್ಧ ನಿಮ್ಮ ವಿಚಾರದಲ್ಲಿ ಯಾರಾದರೂ ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರನ್ನ ಏಕವಚನದಲ್ಲಿ ಸಂಬೋಧಿಸೋದು, ಏಕವಚನದಲ್ಲಿ ಬೈಯುವಂಥ ಕೆಲಸವನ್ನು ಮಾಡೋದು, ಅವ್ರನ್ನ ಅಟ್ಯಾಕ್ ಮಾಡೋದು, ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜಾಗ ಖಾಲಿ ಮಾಡೋದು, ಸುಳ್ಳು ಹೇಳೋದು, ಇದೇ ಮಾಡ್ತಾಯಿದ್ರು ಸ್ವಾಮಿ. ನನ್ನ ಹತ್ರ ಇನ್ನೇನೋ ಇದೆ ಅನ್ನೋದು, ಪೆನ್ ಡ್ರೈವ್ ಇದೆ ಅನ್ನೋದು. ಪೆನ್ ಡ್ರೈವ್ ಒಂದ್ಸರಿ ತೋರಿಸಿದ್ವಿ 6-7 ತಿಂಗಳ ಹಿಂದೆ. ನಾನು ಒಂದು ಪೆನ್ ಡ್ರೈವ್ ತೋರಿಸಿದ್ವಿ, ನಮ್ಮ ಹತ್ರನೂ ಇಲ್ಲಿದೆ ನೋಡಿ ಅಂತ. ಆ ಪೆನ್ ಡ್ರೈವಲ್ಲಿ ಏನಿದೆ ಅನ್ನುವಂಥ ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ನೀವು ಕುಮಾರಸ್ವಾಮಿ ಅವರೇ. ಸೊ ಅದರಿಂದ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಷ್ಪಕ್ಷಪಾತವಾದಂಥ ತನಿಖೆ ಏನು ನಡೀತಾ ಇದೆ ಅದನ್ನು ಇಡೀ ರಾಜ್ಯದಲ್ಲಿ ಜನರು ಸ್ವಾಗತಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಇಂಟರ್ಫರೆನ್ಸ್ ಇಲ್ಲ, DK ಶಿವಕುಮಾರ್ ಅವರ ಇಂಟರ್ಫರೆನ್ಸ್ ಇಲ್ಲ, ಹೋಮ್ ಮಿನಿಸ್ಟರ್ ಅವರ ಇಂಟರ್ಫರೆನ್ಸ್ ಇಲ್ಲ. ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.